ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಈ ಸಂಘಟನೆ ವತಿಯಿಂದ ರಾಜ್ಯವ್ಯಾಪಿ ನಡೀತಾ ಇರೋ ನಂದಿ ರಥಯಾತ್ರೆಯು ಸೋಮವಾರ ಪೇಟೆಯಿಂದ ದಿನಾಂಕ 13-3-2025 ಗುರುವಾರ ಬೆಳಗ್ಗೆ 11 ಗಂಟೆಗೆ ಕೇರೋಡಿ ಗ್ರಾಮ ತಲುಪಿತು. ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ರು. ನಂತರ ಪೂಜೆ ಪ್ರಸಾದ ಸ್ವೀಕರಿಸಿದ ನಂತರ ಮಾಗಲು ಸರ್ಕಲ್ ಶುಕ್ರವಾರ ಸಂತೆ ಬ್ಯಾಕರವಳ್ಳಿಯಲ್ಲಿ ಕೋಡಿಹಳ್ಳಿ ಮಠದ ಶ್ರೀ ಶ್ರೀ ಶಿವಾಚಾರ್ಯ ಸ್ವಾಮೀಜಿಯವರು ರಥಕ್ಕೆ ಪೂಜೆ ಮಾಡಿ ಆಶೀರ್ವಚನ ನೀಡಿದರು. ನಂತರ ಕ್ಯಾನಹಳ್ಳಿಯಲ್ಲಿ ಪೂಜೆ ಮುಗಿಸಿ ಹುಲ್ಲಹಳ್ಳಿಯಲ್ಲಿ ಯಶಳೂರು ತೆಂಕಲುಗೋಡು ಮಠದ ಶ್ರೀಗಳಿಂದ ಪೂಜೆ ಮತ್ತು ಆಶೀರ್ವಚನ ನೀಡಿ ಗೋವುಗಳ ಸಂರಕ್ಷಣೆ ಬಗ್ಗೆ ತಿಳಿಸಿದರು. ನಂತರ ಸಕಲೇಶಪುರದ ಹಳೆ ಬಸ್ ನಿಲ್ದಾಣದಿಂದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಶೋಭಾಯಾತ್ರೆ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಕರ್ನಾಟಕ ಗೋ ಸೇವಾ ಗತಿವಿಧಿ ಪ್ರಮುಖರಾದ ಧನುಷ್ ಅವರು ಗೋ ಉತ್ಪನ್ನಗಳ ಬಗ್ಗೆ ಹಾಗೂ ಅವುಗಳ ಉಪಯೋಗದ ಬಗ್ಗೆ ಮಾಹಿತಿ ಕೊಟ್ಟರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಧ್ಯಾಪಕರಾದ ಅಣ್ಣಪ್ಪ ಸ್ವಾಮಿ ಅವರು ಗೋ ಹತ್ಯೆ ನಿಷೇಧ ಕಾನೂನು ಸರಿಯಾದ ರೀತಿ ಅನುಷ್ಠಾನಕ್ಕೆ ಬರಬೇಕು ಅಂತ ಆಗ್ರಹಿಸಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಕರಡಿಗಾಲ ಹರೀಶ್, ತಾಲೂಕು ಅಧ್ಯಕ್ಷರಾದ ಬೇರಡಹಳ್ಳಿ ಬಾಲಕೃಷ್ಣ, ತಾಲೂಕು ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿಗಳಾದ ಲೋಹಿತ್ ಯಡವರಹಳ್ಳಿ, ಸಹ ಕಾರ್ಯದರ್ಶಿಗಳಾದ ಹಾರ್ಲೆ ಕೂಡಿಗೆ ರವಿ, ಹೆತ್ತೂರು ಪ್ರಖಂಡ ಅಧ್ಯಕ್ಷರಾದ ಯಶಳೂರು ರವಿತೇಜ, ಕಾರ್ಯದರ್ಶಿಗಳಾದ ಹೆತ್ತೂರು ಸುರೇಶ್ ಉಪಸ್ಥಿತರಿದ್ದರು. ಸಮಾಜದ ಎಲ್ಲಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.